ಯೋಚನೆ ಮಾಡಕ್ ಹೋದ್ರೆ ತುಂಬಾ ಗಂಭೀರವಾದ ಒಂದು ಸಮಸ್ಯೆ. ಜನರಲಿ ನಾವು ಡಾಕ್ಟರ್ಸ್ ಹತ್ರ ಹೋದ್ರೆ ನಮ್ಮ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ಸ್ ಇರುತ್ತೆ, ಪೌಷ್ಟಿಕ ಆಹಾರ ತಿನ್ನಿ ಅಂತ. ಬಟ್ ಆ ಆಹಾರದಲ್ಲೇ ಈಗ ಪ್ರಾಬ್ಲಮ್ ಇದೆ ಅನ್ನೋದಾದ್ರೆ ತುಂಬಾ ಗಂಭೀರವಾದ ಸಮಸ್ಯೆ ಇದು. ಈಗ ಇದಕ್ಕೆ ಟ್ರೀಟ್ಮೆಂಟ್, ಇದಕ್ಕೆ ಸೊಲ್ಯೂಷನ್ ಏನು ಅಂತಾದ್ರೆ, ಮತ್ತೆ ನೀವು ಇನ್ಸ್ಟಾಗ್ರಾಮು ವಾಟ್ಸಪ್ ಅಲ್ಲೆಲ್ಲ ನೋಡಿರ್ತೀರಾ, ಅದೊಂದು ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅದನ್ನ ಒಂದು ಉಪ್ಪಿನ ನೀರಲ್ಲಿ ಸೋಕ್ ಮಾಡಿ ವಾಶ್ ಮಾಡಿದ್ರೆ ಪೆಸ್ಟಿಸೈಡ್ಸು ಆ ಕೀಟನಾಶಕಗಳೆಲ್ಲ ಹೋಗುತ್ತೆ ಅಂತ. ಅದು ಬರೀ ಸರ್ಫೇಸ್ ಅಲ್ಲಿರೋ ಪೆಸ್ಟಿಸೈಡ್ಸ್ ಮಾತ್ರ ಹೋಗುತ್ತೆ ಹೊರತು ಒಳಗಡೆ ಸೇರ್ಕೊಂಡಿರೋ ಪೆಸ್ಟಿಸೈಡ್ಸ್ ಹೋಗೋದಿಲ್ಲ. ಸೊ ಬಟ್ ಅದು ಮಾಡೋದು ಒಂಥರ ಒಳ್ಳೇದು, ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಅದ್ರ ಪೆಸ್ಟಿಸೈಡಿನ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಅಂಡ್ ಇನ್ನೊಂದು ಏನು ಅಂತಂದ್ರೆ, ಇದನ್ನ ತಿನ್ನೋದ್ರಿಂದ ಇಮಿಡಿಯೇಟ್ ಎಫೆಕ್ಟ್ ಏನು ಗೊತ್ತಾಗೋದಿಲ್ಲ ನಮ್ಗೆ. ಇದು ಒಂಥರದ್ದು ಸ್ಲೋ ಪಾಯ್ಸನ್. ಆ ಸೀಸದ ಅಂಶ ನಾವು ಲೆಡ್ ಅಂತೀವಲ್ಲ, ಅದೆಲ್ಲ ಇಮಿಡಿಯೇಟ್ಲಿ ಪಾಯ್ಸನಿಂಗ್ ಎಫೆಕ್ಟ್ ಗೊತ್ತಾಗೋದಿಲ್ಲ. ಸೊ ಇದು ನಮ್ಮ ನೆಕ್ಸ್ಟ್ ಜನರೇಷನ್ ಅವರಿಗೆ, ಈಗ ಬೆಳೀತಿರೋ ಮಕ್ಕಳಲ್ಲೆಲ್ಲ ದಿನ ಈ ತರ ಫ್ರೂಟ್ಸು ವೆಜಿಟೇಬಲ್ಸ್ ಅನ್ನೆಲ್ಲ ತಿಂದ್ರೆ ಅವರು ನಮ್ಮ ವಯಸ್ಸಿಗೆಲ್ಲ ಬಂದಾಗ ತುಂಬಾ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ ಅಂತ ಆದ್ರೆ, ನಮ್ಮ ಮನೆಗಳಲ್ಲೇ ಒಂದು ಚಿಕ್ಕ ಟೆರೆಸ್ ಗಾರ್ಡನ್ ಅಂತ ಇಟ್ಕೋಬಹುದು. ಬಟ್ ಅಗೇನ್, ಇಸ್ ಇಟ್ ಪ್ರಾಕ್ಟಿಕಲ್ ಅಂತ ಯೋಚನೆ ಮಾಡಿದ್ರೆ ಐ ಡೋಂಟ್ ಥಿಂಕ್ ಇಟ್ ಇಸ್ ಪ್ರಾಕ್ಟಿಕಲ್. ಬಟ್ ದಟ್ಸ್ ಒನ್ ಸ್ಟೆಪ್ ಫಾರ್ವರ್ಡ್. ಅಂಡ್ ಮೇನ್ಲಿ ಸರ್ಕಾರ ಕಡೆಯಿಂದ ನಮ್ಮ ರೈತರುಗಳಿಗೆ ಹೆಂಗೆ ಪೆಸ್ಟಿಸೈಡ್ಸ್ ಯಾವ ಕಾನ್ಸಂಟ್ರೇಷನ್ ಅಲ್ಲಿ ಯೂಸ್ ಮಾಡಬೇಕು, ಎಷ್ಟು ಎಫೆಕ್ಟಿವ್ ಆಗಿ ಇರೋಂಥದ್ದು ಇದರಲ್ಲಿ ಯೂಸ್ ಮಾಡಬೇಕು ಅಂತೆಲ್ಲ ಒಂದು ಕ್ಲಾಸು ಅಥವಾ ಒಂದು ಸೆಮಿನಾರ್ ತರ ಮಾಡಿ ಅವರಿಗೆ ಇದನ್ನೆಲ್ಲ ತಿಳುವಳಿಕೆ ಕೊಟ್ರೆ ಐ ಥಿಂಕ್ ನಮ್ಮ ಮುಂದಿನ ಜನರೇಷನ್ಸ್ ಎಲ್ಲ ಸ್ವಲ್ಪ ಸೇಫ್ ಆಗಿರುತ್ತೆ. ಬಟ್ ಇದು ಸೀರಿಯಸ್ ವಿಷಯ, ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ಪೌಷ್ಟಿಕ ಆಹಾರ ತಿನ್ನಿ ಅಂತ. ಬಟ್ ಆ ಆಹಾರದಲ್ಲೇ ಈಗ ಪ್ರಾಬ್ಲಮ್ ಇದೆ ಅನ್ನೋದಾದ್ರೆ ತುಂಬಾ ಗಂಭೀರವಾದ ಸಮಸ್ಯೆ ಇದು. ಈಗ ಇದಕ್ಕೆ ಟ್ರೀಟ್ಮೆಂಟ್, ಇದಕ್ಕೆ ಸೊಲ್ಯೂಷನ್ ಏನು ಅಂತಾದ್ರೆ, ಮತ್ತೆ ನೀವು ಇನ್ಸ್ಟಾಗ್ರಾಮು ವಾಟ್ಸಪ್ ಅಲ್ಲೆಲ್ಲ ನೋಡಿರ್ತೀರಾ, ಅದೊಂದು ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅದನ್ನ ಒಂದು ಉಪ್ಪಿನ ನೀರಲ್ಲಿ ಸೋಕ್ ಮಾಡಿ ವಾಶ್ ಮಾಡಿದ್ರೆ ಪೆಸ್ಟಿಸೈಡ್ಸು ಆ ಕೀಟನಾಶಕಗಳೆಲ್ಲ ಹೋಗುತ್ತೆ ಅಂತ. ಅದು ಬರೀ ಸರ್ಫೇಸ್ ಅಲ್ಲಿರೋ ಪೆಸ್ಟಿಸೈಡ್ಸ್ ಮಾತ್ರ ಹೋಗುತ್ತೆ ಹೊರತು ಒಳಗಡೆ ಸೇರ್ಕೊಂಡಿರೋ ಪೆಸ್ಟಿಸೈಡ್ಸ್ ಹೋಗೋದಿಲ್ಲ. ಸೊ ಬಟ್ ಅದು ಮಾಡೋದು ಒಂಥರ ಒಳ್ಳೇದು, ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಅದ್ರ ಪೆಸ್ಟಿಸೈಡಿನ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಅಂಡ್ ಇನ್ನೊಂದು ಏನು ಅಂತಂದ್ರೆ, ಇದನ್ನ ತಿನ್ನೋದ್ರಿಂದ ಇಮಿಡಿಯೇಟ್ ಎಫೆಕ್ಟ್ ಏನು ಗೊತ್ತಾಗೋದಿಲ್ಲ ನಮ್ಗೆ. ಇದು ಒಂಥರದ್ದು ಸ್ಲೋ ಪಾಯ್ಸನ್. ಆ ಸೀಸದ ಅಂಶ ನಾವು ಲೆಡ್ ಅಂತೀವಲ್ಲ, ಅದೆಲ್ಲ ಇಮಿಡಿಯೇಟ್ಲಿ ಪಾಯ್ಸನಿಂಗ್ ಎಫೆಕ್ಟ್ ಗೊತ್ತಾಗೋದಿಲ್ಲ. ಸೊ ಇದು ನಮ್ಮ ನೆಕ್ಸ್ಟ್ ಜನರೇಷನ್ ಅವರಿಗೆ, ಈಗ ಬೆಳೀತಿರೋ ಮಕ್ಕಳಲ್ಲೆಲ್ಲ ದಿನ ಈ ತರ ಫ್ರೂಟ್ಸು ವೆಜಿಟೇಬಲ್ಸ್ ಅನ್ನೆಲ್ಲ ತಿಂದ್ರೆ ಅವರು ನಮ್ಮ ವಯಸ್ಸಿಗೆಲ್ಲ ಬಂದಾಗ ತುಂಬಾ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ.